ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆಯನ್ನ ಮಾಡುತ್ತೆ. ಈ ಬಡ್ಜೆಟ್ ಬಂದಾಗಲೆಲ್ಲ ಅದರ ಹಿಂದೆ ಮತ್ತೆ ಮುಂದೆ ಒಂದಿಷ್ಟು ಸ್ಟಾಕ್ ಮೂವ್ಮೆಂಟ್ಗಳು ಬರೋದು ಶುರುವಾಗುತ್ತೆ. ಸ್ಪೆಕ್ಯುಲೇಟಿವ್ ಮೂವ್ಮೆಂಟ್ ಜನವರಿ ತಿಂಗಳಲ್ಲಿ ಒಂದಿಷ್ಟು ಸೆಕ್ಟರ್ಗಳಲ್ಲಿ ಬರುತ್ತೆ. ಬಡ್ಜೆಟ್ ಔಟ್ಕಮ್ ನೋಡಿಕೊಂಡು ಅದರ ನಂತರದ ತಿಂಗಳುಗಳಲ್ಲಿ ಒಂದಿಷ್ಟು ಸೆಕ್ಟರ್ಗಳಲ್ಲಿ ಮೂಮೆಂಟ್ ಬರುತ್ತೆ. ಹೋದ ವರ್ಷ ನಾವು ಇದೇ ಸಮಯದಲ್ಲಿ ರೈಲ್ವೆ ಸ್ಟಾಕ್ಗಳಲ್ಲಿ, ಇದಾದ ಮೇಲೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ದೊಡ್ಡ ಮಟ್ಟಿನ ಮೂಮೆಂಟನ್ನು ನೋಡಿದ್ವಿ. ಒಂದು ದೊಡ್ಡ ಮಟ್ಟಿನ ಬುಲ್ ರನ್ ಈ ಎರಡು ಸೆಕ್ಟರ್ಗಳಲ್ಲಿ ಬಂದಿತ್ತು. ಈ ವರ್ಷ ಬಡ್ಜೆಟ್ಗಿಂತ ಮುಂಚೆ ಮತ್ತು ಬಡ್ಜೆಟ್ನ ನಂತರ ಮೂವ್ ಕೊಡಬಹುದಾದಂತಹ ಸೆಕ್ಟರ್ಗಳು ಯಾವುದು, ಅವುಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದಾದರೆ ಹೇಗೆ ನಮ್ಮ ಪೊಸಿಷನ್ಗಳನ್ನು ಮಾಡಿಟ್ಟುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಯಾವ ಸೆಕ್ಟರ್ಗಳಲ್ಲಿ ಇಂಟ್ರೆಸ್ಟ್ ನಮಗೆ ಕಾಣುವ ಸಾಧ್ಯತೆ ಈ ವರ್ಷ ಇದೆ ಅನ್ನೋದನ್ನು ನೋಡೋಣ. ಅದಾದಮೇಲೆ ಪ್ರಾಯಶಃ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿರುವಂತಹ ಸ್ಟಾಕ್ಗಳು ಯಾವುದು, ಅವುಗಳ ಕರೆಂಟ್ ಲೆವೆಲ್ ಹೇಗಿದೆ, 52 ವೀಕ್ ಹೈ ಮತ್ತು 52 ವೀಕ್ ಲೋ ಹೇಗಿದೆ, ಇಲ್ಲಿ ಬೈಯಿಂಗ್ ಬಂದರೆ ಎಲ್ಲಿಗೆ ಈ ಸ್ಟಾಕ್ ಪ್ರೈಸ್ಗಳು ಹೋಗಬಹುದು ಅನ್ನೋದನ್ನು ನೋಡೋಣ. ಮೊದಲಿಗೆ ಹೋದ ವರ್ಷದಂತೆಯೇ ಈ ವರ್ಷವೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸುವಂತಹ ಒಂದು ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಯಾಕೆ ಇಂಟ್ರೆಸ್ಟ್ ತುಂಬ ಹೆಚ್ಚಿದೆ ಅಂತ ಹೇಳಿದರೆ, ಭಾರತ ಸರ್ಕಾರ ಪ್ರತಿ ವರ್ಷ ಬಡ್ಜೆಟ್ ಮಂಡನೆ ಮಾಡಿದಾಗ ಅತಿ ಹೆಚ್ಚು ಅಲೋಕೇಶನ್ ಸಿಗುವಂತಹ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್. ನಮ್ಮ ಸುತ್ತಮುತ್ತ ವಾತಾವರಣ ಇನ್ನೂ ಹದಗೆಡ್ತಾ ಇದೆ. ಬಾಂಗ್ಲಾದೇಶದಲ್ಲೂ ಕೂಡ ಭಾರತ ವಿರೋಧಿ ಅಲೆ ಒಂದು ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಚೈನಾ ನಮಗೆ ಗೊತ್ತಿರುವ ಹಾಗೆ ಹೇಗೂ ವಿರೋಧಿಗಳೇ ನಮಗೆ. ಇದರ ಜೊತೆಯಲ್ಲಿ ಒಂದು ಹೊಸ ಇಶ್ಯೂ ಬರ್ತಾ ಇರುವಂತಹದ್ದು, ಮಯನ್ಮಾರ್ನಲ್ಲಿ ಒಂದು ಸಣ್ಣ ಮಟ್ಟಿನ ರೆಬೆಲ್ ಆರ್ಮಿ ಬರ್ತಿದೆ. ಅದು ಬಾಂಗ್ಲಾದೇಶದ ಮೇಲೂ ಒಂದು ಸ್ವಲ್ಪ ದೊಡ್ಡ ಮಟ್ಟಿನ ಅಟ್ಯಾಕನ್ನು ಮಾಡ್ತಿದೆ ಅನ್ನುವಂತಹ ಸುದ್ದಿ ಇದೆ. ಅವರದ್ದು ಇಶ್ಯೂಸ್ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಇಂಪ್ಯಾಕ್ಟ್ ಆಗುವ ರೀತಿಯಲ್ಲಿ ಬರಬಹುದು. ಹೀಗೆ ಇರುವ ಕಾರಣದಿಂದ ನಮ್ಮ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಡಿಫೆನ್ಸ್ ಸ್ಪೆಂಡಿಂಗನ್ನು ಕಮ್ಮಿ ಮಾಡುವ ಆಲೋಚನೆಯಂತೂ ಸರ್ಕಾರ ಮಾಡೋದಿಲ್ಲ. ಖಂಡಿತ ಡಿಫೆನ್ಸ್ ಸ್ಪೆಂಡಿಂಗ್ ಹೆಚ್ಚಾಗುತ್ತೆ ಅಂತ ಹೇಳಿದರೆ, ಅದರ ಜೊತೆಯಲ್ಲಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗಳು ಕೂಡ ಇರುವ ಕಾರಣ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇಂಟ್ರೆಸ್ಟ್ ಹೆಚ್ಚಾಗಲಿದೆ ಅನ್ನುವಂತಹ ಅನಿಸಿಕೆ ನನ್ನದು. BEL, HAL ಅಂತಹ ಕಂಪನಿಗಳು ಇಲ್ಲಿ ಆಲ್ರೆಡಿ ಮೂವನ್ನು ಕೊಟ್ಟಿದ್ದಾವೆ ಹೋದ ವರ್ಷ. ಈ ವರ್ಷವೂ ಕೂಡ ಅಲ್ಲಿ ಮೂವ್ ಬರುವಂತಹ ಸಾಧ್ಯತೆ ಇದೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಇರುವಂತಹ ಅತಿ ಮುಖ್ಯ ಕಂಪನಿಗಳು ಯಾವುದು ಅನ್ನೋದನ್ನು ಲಿಸ್ಟ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆದರೆ ಕಮೆಂಟ್ ಮಾಡಿ. ಇವುಗಳ ಲೆವೆಲ್ಸ್ ಹೇಗಿದೆ, ಇವುಗಳ ಮೂವ್ಮೆಂಟ್ ಎಲ್ಲಿಗೆ ಹೋಗಬಹುದು ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡಿ ನಾನು ಹೇಳುವಂತಹ ಪ್ರಯತ್ನವನ್ನು ಪಡ್ತೀನಿ. ಇದಾದಮೇಲೆ ಎರಡನೇ ಅತಿ ಮುಖ್ಯ ಸೆಕ್ಟರ್ ನನ್ನ ಪ್ರಕಾರ ನೀವು ಕೇಳಿದರೆ ಇರುವಂತಹದ್ದು ರೈಲ್ವೇಸ್. ಆ್ಯಸ್ ಯೂಶ್ವಲ್ ವಂದೇ ಭಾರತ್, ಬುಲೆಟ್ ಟ್ರೈನ್ ಅಂತ ಹೇಳಿಕೊಂಡು ಅದರ ಜೊತೆಗೆ ಬೇರೆ ಬೇರೆ ಹೊಸ ಟ್ರೈನ್ ಸರ್ವಿಸಸ್ಗಳನ್ನು ಶುರು ಮಾಡುವ ವಿಚಾರದಲ್ಲಿ, ಮೆಟ್ರೋ ಸರ್ವಿಸಸನ್ನು ಶುರು ಮಾಡುವಂತಹ ವಿಚಾರದಲ್ಲಿ ನೋಡಿದಾಗ ಟ್ರೈನ್ ಕೋಚ್ ಬಿಲ್ಡಿಂಗ್ ಇರಬಹುದು, ಟ್ರೈನ್ ಸರ್ವಿಸಸ್ ಕೊಡುವಂತಹ ಬಿಸ್ನೆಸ್ಗಳಿರಬಹುದು, ಈ ಎಲ್ಲ ಬಿಸ್ನೆಸ್ನಲ್ಲೂ ಇಂಟ್ರೆಸ್ಟ್ ಬರುವಂತಹ ಸಾಧ್ಯತೆ ಇರುತ್ತೆ. IRFC ಅಂತಹ ಸ್ಟಾಕ್ಗಳು 150ರ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ಇಲ್ಲಿಂದ ಮೇಲೆ ಹೋಗುವಂತಹ ಸಾಧ್ಯತೆ ಇದಕ್ಕಿದೆ. ಇದೇ ರೀತಿಯಲ್ಲಿ RVNL ಇರಬಹುದು, ಇರ್ಕಾನ್ ಇರಬಹುದು, ಈ ರೀತಿಯ ಸ್ಟಾಕ್ಗಳಲ್ಲೂ ಕೂಡ ಮೂವ್ಮೆಂಟ್ ಬರುವ ಸಾಧ್ಯತೆ ಇದೆ. ಯಾವ ಸ್ಟಾಕ್ಗಳ ಲೆವೆಲ್ಸ್ ಹೇಗಿದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳುವಂತಹ ಪ್ರಯತ್ನವನ್ನು ಪಡ್ತೀನಿ. ಮೂರನೆಯ ಸೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹದ್ದು ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್. ವಾರಿ ರಿನ್ಯೂವೇಬಲ್ಸ್ ಇರಬಹುದು, ಅದಾನಿ ಗ್ರೀನ್ ಎನರ್ಜಿ ಇರಬಹುದು, NTPC ಗ್ರೀನ್ ಎನರ್ಜಿ ಇರಬಹುದು. ಇಂತಹ ಸೆಕ್ಟರ್ಗಳಲ್ಲಿ ಅಥವಾ ಇಂತಹ ಕಂಪನಿಗಳಲ್ಲಿ ಸರ್ಕಾರ ಒಂದು ವೇಳೆ ರಿನ್ಯೂವೇಬಲ್ ಎನರ್ಜಿಗಾಗಿ ಯಾವುದಾದ್ರೂ ಹೊಸ ಪ್ರೋಗ್ರಾಮನ್ನು ಘೋಷಣೆ ಮಾಡಿದರೆ ಅಥವಾ ರಿನ್ಯೂವೇಬಲ್ ಎನರ್ಜಿಯ ಬಗ್ಗೆ ಒಂದಿಷ್ಟು ಇಂಪಾರ್ಟೆನ್ಸನ್ನು ಬಡ್ಜೆಟ್ನಲ್ಲಿ ಕೊಟ್ಟು ಏನಾದರೂ ಮಾತುಗಳನ್ನು ಹೇಳಿದರೆ ಇಲ್ಲೂ ಕೂಡ ಬೈಯಿಂಗ್ ಬರುವಂತಹ ಸಾಧ್ಯತೆ ಇದೆ. ಇಲ್ಲೂ ಕೂಡ ಒಂದು ಬುಲ್ಲಿಶ್ನೆಸ್ ಬರುವಂತಹ ಸಾಧ್ಯತೆ ಇದೆ. ಸೊ ಥರ್ಡ್ ಇಂಪಾರ್ಟೆಂಟ್ ಸೆಕ್ಟರ್ ಫಾರ್ ಮೀ ಈಸ್ ದ ಗ್ರೀನ್ ಎನರ್ಜಿ ಸೆಕ್ಟರ್. ಸೊ 3 ಸೆಕ್ಟರ್ಗಳು, ಒಂದು ಡಿಫೆನ್ಸ್, ಎರಡನೆಯದು ರೈಲ್ವೇಸ್, ಮೂರನೆಯ ಸೆಕ್ಟರ್ ಇರುವಂತಹದ್ದು ಗ್ರೀನ್ ಎನರ್ಜಿಯದ್ದು. ಇದಾದಮೇಲೆ ಇನ್ನು 2 ಸೆಕ್ಟರ್ಗಳು ನನ್ನ ಪಾಲಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರುವಂತಹದ್ದು ಮತ್ತೊಂದು ಸ್ವಲ್ಪ ನೀಶ್ ಸೆಕ್ಟರ್ಸ್, ಇನ್ನೂ ಹೊಸತಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ಸೆಕ್ಟರ್ಗಳು ಇವು. ಮೂರನೆಯ ಅಥವಾ 4ನೆಯ ಸೆಕ್ಟರ್ ಇರುವಂತಹದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಂಪನಿಗಳು. ಆಂಟೋನಿ ವೇಸ್ಟ್ ಅಂತ ಹೇಳುವಂತಹ ಒಂದು ಕಂಪನಿಯ ಹೆಸರನ್ನು ನೀವು ಕೇಳಿರಬಹುದು. ತ್ಯಾಜ್ಯಗಳನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಕಂಪನಿಗಳು. ಸಾಲಿಡ್ ವೇಸ್ಟ್ ಇರುತ್ತೆ. ನೀವು ಬೆಂಗಳೂರಿನಂತಹ ನಗರದಲ್ಲಿ ವಾಸಿಸ್ತಾ ಇದ್ದೀರಾ ಅಥವಾ ಮೈಸೂರಿನಂತಹ ನಗರದಲ್ಲಿ ವಾಸಿಸ್ತಾ ಇದ್ದೀರಾ ಅಥವಾ ಎನಿ ಬಿಗ್ ಸಿಟಿಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಹಸಿ ಕಸವನ್ನು, ಒಣ ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಕೊಡಬೇಕು ಅಂತ ಹೇಳುವಂತಹದ್ದು. ಈ ಹಸಿ ಕಸವನ್ನು ಮತ್ತೆ ಪ್ರಾಸೆಸ್ ಮಾಡಿಬಿಟ್ಟು ಅದರಿಂದ ಗೊಬ್ಬರವನ್ನು ತಯಾರು ಮಾಡ್ತೀವಿ ಅಂತ ಹೇಳುವಂತಹದ್ದು. ಅರ್ಬನ್ ಅಥವಾ ಸಿಟಿ ಕಾಂಪೋಸ್ಟ್ ಅಂತ ಹೇಳುವಂತಹ ಗೊಬ್ಬರಗಳ ಉತ್ಪಾದನೆಯನ್ನು ಮಾಡುವಂತಹ ಕಂಪನಿಗಳು ಇದ್ದಾವೆ. ಇಂತಹ ಕಂಪನಿಗಳಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಅಂತ ಹೆಸರು. ಬರೀ
ಸಾಲಿಡ್ ವೇಸ್ಟ್ ಮಾತ್ರ ಅಲ್ಲ, ವಾಟರ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕಚ್ಚಾ ನೀರನ್ನು ಶುದ್ಧೀಕರಿಸುವಂತಹ ಕೆಲಸವನ್ನು ಮಾಡುವಂತಹ ಕಂಪನಿಗಳು ಕೂಡ ಇದ್ದಾವೆ. ಇವುಗಳು ಕೂಡ ಇಂಟ್ರೆಸ್ಟನ್ನು ಪಡೆಯಲಿದೆ ಈ ಬಡ್ಜೆಟ್ನಲ್ಲಿ. ಬಿಕಾಸ್ ಗವರ್ಮೆಂಟ್ ಮತ್ತು ಓವರಾಲ್ ಆಗಿ ಭಾರತ ದೇಶ ಈ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡೋದು ಹೇಗೆ ಅನ್ನುವಂತಹ ತಲೆಬಿಸಿಯಲ್ಲಿಯೇ ಇರ್ತಾವೆ ಯಾವಾಗಲೂ ಕೂಡ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯ ಇದೆ. ಬರೀ ಬಡ್ಜೆಟ್ ರೀತಿಯಿಂದ ನೋಡಿದರೆ ಮಾತ್ರ ಅಲ್ಲ, ಬಟ್ ಓವರಾಲ್ ಆಗಿ ನಾವು ನೋಡಿದಾಗಲೂ ಕೂಡ ಈ ಕಂಪನಿಗಳು ಕೂಡ ಇಂಟ್ರೆಸ್ಟನ್ನು ಪಡಿತವೆ. 5ನೆಯ ಸೆಕ್ಟರ್ ನನ್ನ ಪ್ರಕಾರ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂತಹದ್ದು ಡೇಟಾ ಸೆಂಟರ್ ಬಿಸ್ನೆಸ್ನಲ್ಲಿ ಇರುವಂತಹ ಸೆಕ್ಟರ್ಸ್. ನಾನು ಮುಂಚೆ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೆ, ಸನ್ರೈಸ್ ಸೆಕ್ಟರ್ಗಳು ಯಾವುದು, ಸ್ಟ್ರಾಂಗ್ ಆಗಿರುವಂತಹ ಟೈಲ್ ವಿಂಡನ್ನು ಹೊಂದಿರುವಂತಹ ಸೆಕ್ಟರ್ಗಳು ಯಾವುದು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಡೇಟಾ ಸೆಂಟರ್ ಬಿಸ್ನೆಸ್ ಅಂತ ಹೇಳುವಂತಹದ್ದು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೆ. ಡೇಟಾ ಸೆಂಟರ್ ಬಿಸ್ನೆಸ್ ಅಂತ ಇರುವಂತಹದ್ದು ಜನರ ಡೇಟಾವನ್ನು ಸ್ಟೋರ್ ಮಾಡುವುದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡುವಂತಹ ಕಂಪನಿಗಳ ಕುರಿತಾಗಿ. ಭಾರತ ಅಂತ ಹೇಳುವಂತಹ ದೇಶ ಜಗತ್ತಿನ ಎಲ್ಲ ಮಾಹಿತಿ ತಂತ್ರಜ್ಞಾನ ಕಂಪನಿಗಳಿಗೆ ತುಂಬ ಮುಖ್ಯವಾಗಿರುವಂತಹ ಒಂದು ಇಕಾನಮಿ. ನಮ್ಮಲ್ಲಿ ಇರುವಂತಹ 1.4 ಬಿಲಿಯನ್ ಜನ ಆ್ಯಂಡ್ ನಮ್ಮಲ್ಲಿರುವಂತಹ ಸ್ಮಾರ್ಟ್ಫೋನ್ ಪೆನೆಟ್ರೇಷನ್ ಮತ್ತು ಇಂಟರ್ನೆಟ್ ಪೆನೆಟ್ರೇಷನ್ ಕಾರಣದಿಂದಾಗಿ ವಿ ಬಿಕಮ್ ಎನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮಾರ್ಕೆಟ್ ಫಾರ್ ಮೋಸ್ಟ್ ಬಿಸ್ನೆಸಸ್. ಆ್ಯಂಡ್ ಭಾರತದ ಗವರ್ಮೆಂಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ಡೇಟಾ ಸೆಕ್ಯೂರಿಟಿ. ಆ್ಯಂಡ್ ನಮ್ಮ ದೇಶದಲ್ಲಿ ನೀವು ಬಿಸ್ನೆಸ್ ನಡೆಸ್ತಿದ್ದೀರಿ ಅಂತ ಹೇಳಿದರೆ ಡೇಟಾ ಸೆಂಟರ್ಗಳ ಸ್ಥಾಪನೆಯನ್ನು ಇಲ್ಲೇ ಮಾಡಬೇಕು. ನಿಮ್ಮ ಡೇಟಾ ಅಥವಾ ನಮ್ಮ ಯೂಸರ್ಗಳ ಡೇಟಾ, ನಮ್ಮ ಸಿಟಿಸನ್ಗಳ ಡೇಟಾವನ್ನು ಭಾರತದಿಂದ ಹೊರಗೆ ತಗೊಂಡು ಹೋಗುವ ಹಾಗಿಲ್ಲ, ಭಾರತದಲ್ಲೇ ಡೇಟಾ ಸೆಂಟರ್ಗಳನ್ನು ಸೆಟಪ್ ಮಾಡಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದೆ. ಡೇಟಾ ಗವರ್ನೆನ್ಸ್ ವಿಷಯದಲ್ಲೂ ಕೂಡ ತುಂಬ ಚಟುವಟಿಕೆ ನಡೀತಿದೆ. ಈ ಕಾರಣದಿಂದ ಬಡ್ಜೆಟ್ನಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಒಂದಿಷ್ಟು ಸರ್ಕಾರದ ಮಟ್ಟದಲ್ಲಿ ಚಟುವಟಿಕೆಗಳು ನಡೆದರೆ, ಡೇಟಾದ ಕುರಿತಾಗಿ ಅಥವಾ ಲೋಕಲ್ ಆಗಿ ಡೇಟಾವನ್ನು ಹೋಸ್ಟ್ ಮಾಡುವ ಕುರಿತಾಗಿ ಏನಾದರೂ ಚಟುವಟಿಕೆ ನಡೆದರೆ ಅಲ್ಲೂ ಕೂಡ ತುಂಬ ದೊಡ್ಡ ಟ್ರ್ಯಾಕ್ಷನನ್ನು ಪಡೆಯುವಂತಹ ಬಿಸ್ನೆಸ್ ಲೋಕಲ್ ಆಗಿ ಡೇಟಾ ಸೆಂಟರ್ ಸೆಟಪ್ ಮಾಡುವ, ಮೇಂಟೈನ್ ಮಾಡುವ ಕೆಲಸವನ್ನು ಮಾಡಬಲ್ಲ ಕಂಪನಿಗಳದ್ದಾಗಿರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಯೋಚನೆ ಮಾಡ್ತಿದ್ರೆ ಯು ಶುಡ್ ಕೀಪ್ ಅನ್ ಐ ಆನ್ ಡೇಟಾ ಸೆಂಟರ್ ಬಿಸ್ನೆಸ್ ಆಸ್ ವೆಲ್. ಸೊ ಒಂದು ನೆಟ್ ಶೆಲ್ನಲ್ಲಿ ನಾವು ನೋಡಿಬಿಟ್ಟು 5 ಸೆಕ್ಟರ್ಗಳು ಯಾವುದು ಅಂತ ಯೋಚನೆ ಮಾಡಿದರೆ, ಮೊದಲ ಸೆಕ್ಟರ್ ಇರುವಂತಹದ್ದು ರೈಲ್ವೇಸ್, 2ನೇಯದ್ದು ಡಿಫೆನ್ಸ್, 3ನೇಯದ್ದು ಗ್ರೀನ್ ಎನರ್ಜಿ, 4ನೇಯದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನಲ್ಲಿರುವಂತಹ ಕಂಪನಿಗಳು ಮತ್ತು 5ನೇಯದ್ದು ಡೇಟಾ ಸೆಂಟರ್ ಬಿಸ್ನೆಸ್ನಲ್ಲಿರುವಂತಹ ಕಂಪನಿಗಳು. ಈ ಕಂಪನಿಗಳ ಒಂದಿಷ್ಟು ಸ್ಟಾಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡುವ, ಅವುಗಳ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡುವಂತಹ ವಿಷಯವನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುವಂತಹ ಸಮಯ ಬಂದಿದೆ. ನಿಮಗೆ ಒಂದು ವೇಳೆ ಈ ಸೆಕ್ಟರ್ಗಳ ಕುರಿತಾಗಿ ಏನಾದರೂ ಪ್ರಶ್ನೆಗಳು ಇದ್ದರೆ ಅಥವಾ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಸ್ಟಾಕ್ ಸ್ಪೆಸಿಫಿಕ್ ಕ್ವೆಶ್ಚನ್ಗಳು ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೀವು ನೋಡ್ತಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಬಡ್ಜೆಟ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮತ್ತು ಲೈಕ್ಗಳು ನಮ್ಮ ಜೀವಾಳ, ಅದನ್ನು ದಯವಿಟ್ಟು ನೀವು ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.